ನಾಳೆ ಯಾವುದೋ ಒಂದು ಫಂಕ್ಷನ್ ಉಂಟು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಉಂಟು ಅಂತ ಹೇಳಿದಾಗ ಇವತ್ತು ನಿಮ್ಮ ಮುಖದಲ್ಲಿ ದೊಡ್ಡದಾದಂತಹ ಒಂದು ಮೊಡವೆ ಕಾಣುವಂತಹ ಎಕ್ಸ್ಪೀರಿಯನ್ಸ್ ನಿಮಗಿದೆಯಾ? ಇದು ಬ್ಯಾಡ್ ಲಕ್ ಅಲ್ಲ, ಇದು ಸ್ಟ್ರೆಸ್. ನೀವು ಹೆಚ್ಚಿನ ಒತ್ತಡವನ್ನ ತಗೊಂಡಾಗ ಅಥವಾ ಹೆಚ್ಚಾಗಿ ನೀವು ಆಂಕ್ಷಿಯಸ್ ಆಗಿದ್ದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅಂತ ಹೇಳುವಂತಹ ಒಂದು ಹಾರ್ಮೋನ್ ಹೆಚ್ಚಾಗ್ತದೆ. ಈ ಕಾರ್ಟಿಸಾಲ್ ಹಾರ್ಮೋನ್ ನಮ್ಮ ಚರ್ಮದಲ್ಲಿರುವಂತಹ ಸೆಬೇಷಿಯಸ್ ಗ್ಲ್ಯಾಂಡ್ ಅಂದರೆ ಈ ಎಣ್ಣೆ ಅಂಶವನ್ನ ಉತ್ಪತ್ತಿ ಮಾಡುವಂತಹ ಗ್ಲ್ಯಾಂಡ್ ಅನ್ನ ಹೆಚ್ಚಾಗಿ ಸ್ಟಿಮ್ಯುಲೇಟ್ ಮಾಡಿ ಅದರಿಂದ ಈ ಸೀಬಮ್ ಅಥವಾ ಈ ಎಣ್ಣೆ ಅಂಶ ಹೆಚ್ಚಾಗಿ ನಮ್ಮ ಸ್ಕಿನ್ ಪೋರ್ಸ್ ಅಂದರೆ ನಮ್ಮ ಚರ್ಮದಲ್ಲಿರುವಂತಹ ರಂಧ್ರಗಳನ್ನ ಕ್ಲೋಸ್ ಮಾಡ್ತದೆ. ಇದನ್ನು ಕ್ಲೋಸ್ ಮಾಡಿದಾಗ ಅದರ ಒಳಗೆ ಬ್ಯಾಕ್ಟೀರಿಯಾಗಳು ಟ್ರ್ಯಾಪ್ ಆಗಿ ನಮಗೆ ದೊಡ್ಡ ಮೊಡವೆ ಹಾಗೆ ಕಾಣಿಸಿಕೊಳ್ಳುವಂಥದ್ದು. ಸೊ ಏನಾಗ್ತದೆ, ಈ ದೊಡ್ಡ ಮೊಡವೆನ ನೋಡಿ ನಮ್ಮ ಸ್ಟ್ರೆಸ್ ಇನ್ನೂ ಹೆಚ್ಚಾಗಿ ನಮ್ಮ ಚರ್ಮದ ಹೀಲಿಂಗ್ ಪ್ರೊಸೆಸ್ ಕಡಿಮೆ ಆಗಿ ಮೊಡವೆ ಹಾಗೆ ಉಳ್ಕೊಳ್ತದೆ. ಸೊ ಈ ಸಮಸ್ಯೆಗೆ ನಾವು ಏನ್ ಮಾಡುವಂಥದ್ದು? ಮೊದಲನೆಯದಾಗಿ ನಾವು ಐಸ್ ಪ್ಯಾಕ್ ಅಥವಾ ಆಲೋವೆರಾ ಜೆಲ್ ಅನ್ನು ಹಚ್ಚುವುದರಿಂದ ಮೊಡವೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಮತ್ತು ನಮ್ಮ ದೇಹದ ಒಳಗೆ ಇರುವಂತಹ ಈ ಸ್ಟ್ರೆಸ್ ಹಾರ್ಮೋನ್ ಅನ್ನ ಕಡಿಮೆ ಮಾಡಲಿಕ್ಕೆ ಅಶ್ವಗಂಧ ಅಥವಾ ತುಳಸಿಯಂತಹ ಮೂಲಿಕೆಗಳನ್ನ ಯೂಸ್ ಮಾಡುವಂಥದ್ದು. ಕೊನೆಯದಾಗಿ ಹಾಗೂ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ ನಿದ್ದೆ. ಸೊ ನಾವು ಚೆನ್ನಾಗಿ ನಿದ್ದೆ ಮಾಡಿದಾಗ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗಿ ನಮ್ಮ ಚರ್ಮದ ರಿಪೇರ್ ಹೆಚ್ಚಾಗ್ತದೆ. ಸೊ ಈ ಸಡನ್ ಆಗಿ ಬರುವಂತಹ ಮೊಡವೆ ಅಥವಾ ಪಿಂಪಲ್ ನಮಗೇನು ಬ್ಯಾಡ್ ಲಕ್ ಇಂದ ಬರುವುದಲ್ಲ, ಅದು ನಮಗೆ ನಮ್ಮ ದೇಹದ ಸ್ಟ್ರೆಸ್ ಕೊಡುವಂತಹ ಒಂದು ಸಿಗ್ನಲ್ ಆಗಿರ್ತದೆ. ಆದ್ದರಿಂದ ನಾವು ಮನಸ್ಸನ್ನು ಶಾಂತವಾಗಿರಿಸಿದ್ರೆ ನಮ್ಮ ಚರ್ಮ ಆರೋಗ್ಯವಾಗಿರ್ತದೆ ಹಾಗೂ ಚರ್ಮದ ಹೊಳಪು ಚೆನ್ನಾಗಿರ್ತದೆ.